ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಒಂದು ಮೇಕಪ್ ಲುಕ್ ಅನ್ನ ಮಾಡಬೇಕು ಅಂತ ಅನ್ಕೊಂಡೇನಿ. ಫಸ್ಟ್ ಇಲ್ಲಿ ನಾನು ನಯಾಸಿನಮೈಡ್ ಸೆರಮ್ನ ಹಚ್ಕೊಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್ನ ಬರೀ ಫೇಸ್ಗೆ ಮಾತ್ರ ಹಚ್ಚಬಾರ್ದು, ಕುತ್ತಿಗೆ ಕೂಡ, ಕಿವಿಗೆ ಎಲ್ಲ ಕಡೆನೂ ಮಾಯಿಶ್ಚರೈಸರ್ನ ಹಚ್ಚಬೇಕು. ಅದಾದ ಮೇಲೆ ಸನ್ಸ್ಕ್ರೀನ್, ಸನ್ಬ್ಲೆಸ್ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಕತ್ತಿದ್ದೀನಿ. ಸನ್ಸ್ಕ್ರೀನ್ ಆದ್ಮೇಲೆ ಪ್ರೈಮರ್. ಇಲ್ಲಿ ಪ್ರೈಮರ್ನ ಸ್ಮ್ಯಾಶ್ ಬಾಕ್ಸ್ ದವ್ರದ್ದು ಗಿಫ್ಟ್ ಹ್ಯಾಂಪರ್ ಬಂದಿದ್ದನ್ನ ಅದ್ರೊಳಗಿಂದ ನಾನು ಒಂದ್ ಸ್ವಲ್ಪ ತಗೊಂಡು ಇಲ್ಲಿ ಪ್ರೈಮರ್ನ ಯೂಸ್ ಮಾಡಕತ್ತಿದ್ದೀನಿ. ಸ್ವಲ್ಪ ತಗೊಂಡ್ರೆ ಸಾಕು, ಬಹಳ ಸ್ಮೂತ್ ಫಿನಿಶ್ ಅನ್ನ ಕೊಡ್ತೈತಿ. ಎಷ್ಟು ಸಾಫ್ಟ್ ಇರ್ತೈತಿ ಅಂದ್ರೆ ಫೇಸ್ ಮೇಲೆ ಅಷ್ಟು ಸ್ಮೂತ್ ಅನಿಸ್ತೈತಿ. ಅದಾದ್ಮೇಲೆ ಕನ್ಸೀಲರ್ನ ಹಚ್ಚತೀನಿ. ಸ್ವಲ್ಪ ಡಾರ್ಕ್ ಸರ್ಕಲ್ ಇರೋದ್ರಿಂದ ಅದನ್ನ ಹೈಡ್ ಮಾಡಕ ಆರೆಂಜ್ ಕಲರ್ ಕರೆಕ್ಟರ್ನ ಹಚ್ಚತೀನಿ. ಇಲ್ಲಿ ಬ್ರಷ್ ಯೂಸ್ ಮಾಡಿಲ್ಲ ನಾನು. ನೆಕ್ಸ್ಟ್ ನಾನು ಇಲ್ಲಿ ಒಂದು ಕನ್ಸೀಲರ್ನ ಯೂಸ್ ಮಾಡಕತ್ತೇನಿ. ನನ್ನ ಸ್ಕಿನ್ಗಿಂತಾನು ಒಂದು ಡಾರ್ಕರ್ ಇರುವಂತಹ ಶೇಡ್ ಅನ್ನ ಯೂಸ್ ಮಾಡ್ಕೊಳತೀನಿ. ಅದಾದ ಮೇಲೆ ಅದ್ರ ಮೇಲೆ ಒಂದ್ ಸ್ವಲ್ಪ ಪೌಡರ್ನ ಹಚ್ಚತೀನಿ, ಯಾಕಂದ್ರೆ ಸೆಟ್ ಆಗ್ಬೇಕು ಅದು ಕನ್ಸೀಲರ್. ಇಲ್ಲ ಅಂತ ಅಂದ್ರ ಅಲ್ಲಿ ಫೈನ್ ಲೈನ್ಸ್ ಬೀಳುವಂತ ಚಾನ್ಸ್ ಇರ್ತಾವು. ಅದಕ್ಕೋಸ್ಕರ ಸ್ವಲ್ಪ ಪೌಡರ್ನ ಅಂಡರ್ ಐ, ಅದಾದ್ಮೇಲೆ ಕನ್ಸೀಲರ್ ಎಲ್ಲೆಲ್ಲಿ ಹಚ್ಚಿದ್ದೀನಲ್ಲ ಅಲ್ಲಷ್ಟೇ ಯೂಸ್ ಮಾಡಕತ್ತಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಹುಡಾ ಬ್ಯೂಟಿ ಅವ್ರದ ಫೌಂಡೇಶನ್ ಅನ್ನ ಯೂಸ್ ಮಾಡಕತ್ತಿದ್ದೀನಿ. ಈ ಹುಡಾ ಬ್ಯೂಟಿ ಫೌಂಡೇಶನ್ ಬಹಳ ತಿಕ್ಕಿರುವಂತಹ ಫೌಂಡೇಶನ್ ಆಗೈತಿ. ಬಟ್ ನಾನು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿನ ಹಚ್ಚಿದ್ದೀನಿ, ಬಿಕಾಸ್ ಸ್ವಲ್ಪ ಜಾಸ್ತಿನ ಮೇಕಪ್ ಬೇಕು ಅಂತ ಹೇಳಿಬಿಟ್ಟು ಹಚ್ಚಿದ್ದೀನಿ. ಬಹಳ ತಿಕ್ಕಿರೋದ್ರಿಂದ ಬ್ಲೆಂಡ್ ಮಾಡ್ಕೋಕ ಬಹಳ ತ್ರಾಸ ಆಗ್ತೈತಿ. ನೀವು ಬೇಕಾದ್ರೆ ಬ್ರಷ್ ಯೂಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕವರೇಜ್ ಸಿಗ್ತೈತಿ ಅಂತ ಹೇಳ್ಬಿಟ್ಟು ನಾನು ಬ್ರಷ್ ಅನ್ನ ಯೂಸ್ ಮಾಡಕತ್ತಿದ್ದೀನಿ. ನೀವು ಬ್ಯೂಟಿ ಬ್ಲೆಂಡರ್ನು ಕೂಡ, ಸ್ಪಾಂಜನ್ನು ಕೂಡ ಯೂಸ್ ಮಾಡ್ಕೋಬಹುದು. ಫೇಸ್ಗೆ ಅಷ್ಟೇ ಅಪ್ಲೈ ಮಾಡಿದ್ರೆ ಕುತ್ತಿಗೆ ಕಲರು ಸೇಮ್ ಆಗಲ್ಲ, ಬೇರೆ ಬೇರೆ ಅನ್ಸುತ್ತೆ. ಹಂಗಾಗಿ ಕುತ್ತಿಗೆ ಕೂಡ ನಾವು ಅಪ್ಲೈ ಮಾಡ್ಬೇಕಾಗತ್ತೆ ಫೌಂಡೇಶನ್ ನ. ಸ್ವಲ್ಪ ವೈಟ್ ಅಂತ ಅನಿಸ್ತಿರ್ಬೋದು, ಬಟ್ ಒಂದ್ 10 ನಿಮಿಷ ಆದ್ಮೇಲೆ ಒಂದು ಪೂರ್ತಿ ಕಂಪ್ಲೀಟ್ ಆಗಿ ಸೆಟ್ ಆದ್ಮೇಲೆ ಮೇಕಪ್ ಬಹಳ ಚಂದ ಕಾಣಿಸ್ತೈತಿ. ವೇಟ್ ಮಾಡಿ ನೋಡ್ರಿ. ಎಷ್ಟು ಗ್ಲೋ ಕೊಡತೈತಿ ಅಂದ್ರ ಈ ಫೌಂಡೇಶನ್ ಹಚ್ಚಿದ್ಮೇಲೆ ಅಷ್ಟು ನೈಸ್ ಫಿನಿಶ್ ಇರ್ತೈತಿ. ಕಾಜಲ್ನ ಹಚ್ಚತೀನಿ. ಮೇಬಿಲಿನ್ ಕಾಜಲ್ನ ಯೂಸ್ ಮಾಡಕತ್ತಿದ್ದೀನಿ. ಅದಾದ್ಮೇಲೆ ಐಲೈನರ್. ಐಲೈನರ್ ಕೂಡ ಮೇಬಿಲಿನ್ ಅವ್ರದ್ದು ಯೂಸ್ ಮಾಡಕತ್ತಿದ್ದೀನಿ. ಈಗ ನೆಕ್ಸ್ಟ್ ಮಸ್ಕರನ ನಾನು ಇಲ್ಲಿ ಯೂಸ್ ಮಾಡಕತ್ತಿದ್ದೀನಿ. ಇದು ಕೂಡ ಮೇಬಿಲಿನ್ ಅವರದ ಮಸ್ಕರನ ಯೂಸ್ ಮಾಡಕತ್ತಿದ್ದೀನಿ. ಮಸ್ಕರ ಆದ್ಮೇಲೆ ಚೀಕ್ ಟಿಂಟ್ ನ ಯೂಸ್ ಮಾಡಕತ್ತಿದ್ದೀನಿ. ಇನ್ಸೈಟ್ ಅವ್ರದ್ದು ಚೀಕ್ ಟಿಂಟ್ ಐತಿ ಇದ. ಸ್ವಲ್ಪ ಮೂಗಿಗೂ ಕೂಡ ಅದರದ್ದು ನ್ಯಾಚುರಲ್ ಆಗಿ ಕಾಣ್ಲಿ ಅಂತ ಹೇಳಿ ಮಾಡಿದ್ದೀನಿ. ಅದರ ಜೊತೆಗೆ ಅದನ್ನ ಐ ಶ್ಯಾಡೋ ಆಗಿ ಕೂಡ ಅದನ್ನ ಬಳಸತೀನಿ. ಈಗ ಒಂದ್ ಸ್ವಲ್ಪ ಗ್ಲೋ ಬೇಕಲ್ಲ, ಅದಕ್ಕೋಸ್ಕರ ನಾನು ಏನ್ ಮಾಡಕತ್ತೀನಿ ಅಂದ್ರೆ NYB ಅವ್ರದ ಸ್ಟ್ರೋಬ್ ಕ್ರೀಮ್ ಅನ್ನ ಮ್ಯಾಲ ಅಪ್ಲೈ ಮಾಡಕತ್ತಿದ್ದೀನಿ ಶೈನ್ಗೋಸ್ಕರ. ನಾನು ಯಾವುದೇ ಹೈಲೈಟರ್ ಯೂಸ್ ಮಾಡೋ ಬದ್ಲಿ ಈ ಸ್ಟ್ರೋಬ್ ಕ್ರೀಮ್ ನ ಯೂಸ್ ಮಾಡೋದ್ರಿಂದ ಹೈಲೈಟರ್ ತರಾನೇ ಕಾಣಿಸ್ತೈತಿ. ಅದಕ್ಕೆ ಅದನ್ನ ಅಪ್ಲೈ ಮಾಡತೀನಿ ಸ್ವಲ್ಪ ಮೂಗಿಗೆ, ಆಮೇಲೆ ಹಣೆಗೂ ಕೂಡ ಅದನ್ನ ಯೂಸ್ ಮಾಡಕತ್ತಿದ್ದೀನಿ. ಈಗ ಹಣೆಬೊಟ್ಟು ನಾನಂತೂ ಗಂಧ ಹಚ್ತೀನಿ. ಸೊ ಗಂಧ ಹಚ್ಚಿದ್ದೀನಿ.
ಗಂಧ ಹಚ್ಚಿದ್ಮೇಲೆ ಇನ್ನು ಲಿಪ್ಸ್ ಆದರೂ ಕಂಪ್ಲೀಟ್ ಆಗಬೇಕಲ್ಲ. ಲಿಪ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮೇಕಪ್ ಕಂಪ್ಲೀಟ್ ಆಗಂಗಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಈಗ ಲಿಪ್ಸ್ಟಿಕ್ ಇಲ್ಲ, ಲಿಪ್ಸ್ಟಿಕ್ ನಾನು ಯೂಸ್ ಮಾಡೋದು ಇಲ್ಲ. ಸೊ ಹಾಗಾಗಿ ಲಿಪ್ ಲೈನರ್ ಒಂದು ಪಿಂಕ್ ಕಲರ್ ಇರೋದ್ರಿಂದ ಅದನ್ನೇ ಏನು ಮಾಡ್ತೀನಿ ಅಂದರೆ ಈಗ ಫಿಲ್ ಮಾಡಿಕೊಂಡು ಲಿಪ್ಸ್ಟಿಕ್ ಥರ ಯೂಸ್ ಮಾಡ್ಕೋತೀನಿ. ಈಗ ಅದ್ರ ಮೇಲೆ ಬೇಬಿ ಲಿಪ್ಸ್ ಲಿಪ್ ಬಾಮ್ನ ಯೂಸ್ ಮಾಡಕತ್ತಿದ್ದೇನೆ ಸ್ವಲ್ಪ ಶೈನ್ಗೋಸ್ಕರ. ಈಗ ಮೇಕಪ್ ಲುಕ್ ಕಂಪ್ಲೀಟ್ ಆಯ್ತು. ಸೊ ಪೂರ್ತಿಯಾಗಿ ರೆಡಿಯಾಗಿ ಬಂದ್ಬಿಟ್ಟು ಹೆಂಗಿರ್ತೈತಿ ಅಂತ ಹೇಳಿ ಅದರ ಲುಕ್ ತೋರಿಸ್ತೇನೆ. ನಾನು ಸೆಟ್ಟಿಂಗ್ ಸ್ಪ್ರೇನೇ ಮರೆತು ಬಿಟ್ಟೀನಿ. ಸೊ ಹಾಗಾಗಿ ಇದೆಲ್ಲ ರೆಡಿಯಾಗಿ ಬಂದ್ಬಿಟ್ಟು ನಾನು ಸೆಟ್ಟಿಂಗ್ ಸ್ಪ್ರೇ ಮಾಡ್ಕೊಂಡು ಈಗ ನೋಡ್ರಿ ನಾನು ಹೆಂಗೆ ಕಾಣಕತ್ತೀನಿ ಅಂತ ಹೇಳಿ ಕಂಪ್ಲೀಟಾಗಿ ರೆಡಿಯಾಗಿ ಬಂದಿದ್ದೇನೆ. ನೀವು ನೋಡ್ಬೋದು ಎಷ್ಟು ಚಂದ ಫಿನಿಶ್, ಎಷ್ಟು ಚಂದ ಕವರೇಜ್ ಕೊಟ್ಟೈತಿ. ಹುಡಾ ಬ್ಯೂಟಿ ಥಿಕ್ ಫೌಂಡೇಶನ್ ಯಾವಾಗಲೂ ವೆಡ್ಡಿಂಗ್ಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಫೌಂಡೇಶನ್ ಜಾಸ್ತಿ ಆಗಿ ಬ್ಯೂಟಿಷಿಯನ್ಸ್ ಭಾಳ ಚಂದ ಕವರೇಜ್ ಕೊಡ್ತೈತಿ ಆ್ಯಂಡ್ ಗ್ಲೋ ಕೊಡ್ತೈತಿ ಸ್ಕಿನ್ನಿಗೆ. ಮ್ಯಾಟ್ ಫೌಂಡೇಶನ್ ಇರೋದ್ರಿಂದ ಆಯಿಲಿ ಸ್ಕಿನ್ದವರು ಯೂಸ್ ಮಾಡ್ಬೋದು ಇದನ್ನು. ಈ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು.